ಸರ್ವರಿಗೂ ನಮಸ್ಕಾರಗಳು. ಬಂಧುಗಳೇ, ಶಿಕ್ಷಣವೆಂದರೆ ಪುಸ್ತಕದಲ್ಲಿರುವ ಜ್ಞಾನವನ್ನು ಗಳಿಕೆ ಮಾಡುವುದೊಂದೇ ಅಲ್ಲ. ಶಿಕ್ಷಣವು ಮಗುವಿನಲ್ಲಿ ಸುಪ್ತವಾಗಿರುವ ಪ್ರತಿಭೆಯನ್ನು ಹೊರಹಾಕಲು ಸಹಾಯ ಮಾಡುವಂತಿರಬೇಕು ಎನ್ನುವುದು ಶಿಕ್ಷಣ ತಜ್ಞರ ಅಭಿಪ್ರಾಯ. ಬಂಧುಗಳೇ, ಕಡಲ ಅಲೆಯಂತೆ ಹರಿವ ನೀರಂತೆ ಚೈತನ್ಯದಲ್ಲಿ ಚಿಮ್ಮುತ್ತಿರು, ನಿಂತ ನೀರಂತೆ ನೀನೆಂದಿಗೂ ನಿಲ್ಲದಿರು ಎನ್ನುವಂತಹ ಮಾತುಗಳು ನಮ್ಮ ಮಕ್ಕಳನ್ನು ನೋಡಿ ಹೇಳಿರುವಂತಹ ಸಾಲುಗಳಿವೆ. ಹಾಗಾದರೆ ನಿಮ್ಮ ಮಕ್ಕಳು, ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಸಹೋದರ ಸಹೋದರಿಯರು ಕಡಲ ಅಲೆಯಂತೆ ಚೈತನ್ಯ ಭರಿತವಾಗಿದ್ದಾರೆಯೇ, ಅಥವಾ ಅವರನ್ನು ಚೈತನ್ಯ ಭರಿತವಾಗಿಡಲು ನಾವು ಬಿಟ್ಟಿದ್ದೇವೆಯೇ ಎನ್ನುವಂತಹುದೇ ಇಂದಿನ ಪಾಲಕರ, ಶಿಕ್ಷಕರಿಗೆ ಯಕ್ಷ ಪ್ರಶ್ನೆ. ಬಂಧುಗಳೇ, ಇಂದಿನ ಮಕ್ಕಳೆಲ್ಲರನ್ನೂ ಕೂಡ ನಾವು ಪುಸ್ತಕದಲ್ಲಿರುವಂತಹ ಜ್ಞಾನವನ್ನ, ವ್ಯಾಖ್ಯೆಗಳನ್ನ, ಪ್ರಶ್ನೋತ್ತರಗಳನ್ನ ಯಥಾವತ್ತಾಗಿ ಬರೆಯುವಂತೆ ಪ್ರೇರೇಪಿಸುತ್ತಿದ್ದೇವೆಯೇ ವಿನಃ ಆ ಪ್ರತಿ ಘಟಕದಲ್ಲಿರುವಂತಹ ಜ್ಞಾನವನ್ನ ಅವರ ಮನಸ್ಥಿತಿಗೆ ತಕ್ಕ ಹಾಗೆ ಉತ್ತರಿಸಲು ನಾವು ಬಿಟ್ಟಿರುವಂತೆ ಕಾಣಿಸುತ್ತಿಲ್ಲ. ಇಂದಿನ ನನ್ನ ಈ ವಿಡಿಯೋದ ಸಾಲುಗಳೇ ಹೀಗೆ. ನಮ್ಮ ಮಕ್ಕಳು ಬುದ್ಧಿವಂತರೆ, ನಮ್ಮ ಮಕ್ಕಳು ಪ್ರತಿಭಾವಂತರೆ, ನಮ್ಮ ಮಕ್ಕಳ ಪ್ರತಿಭಾವಂತಿಕೆಯನ್ನ ನಾವು ಹೊರತರಲು ಸಹಾಯ ಮಾಡಿದ್ದೇವೆಯೇ, ಅವರಿಗೆ ಸ್ವತಂತ್ರವಾಗಿ ಯೋಚನೆ ಮಾಡುವಂತಹ ಸಾಮರ್ಥ್ಯವನ್ನ ನಾವು ಕೊಟ್ಟಿದ್ದೇವೆಯೇ ಎನ್ನುವಂತಹುದೇ ಯಕ್ಷ ಪ್ರಶ್ನೆ. ಬಂಧುಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ಕೆಲವು ನಿದರ್ಶನಗಳನ್ನು ತಮ್ಮೊಂದಿಗೆ ತಿಳಿಸುತ್ತಾ ಹೋಗುತ್ತೇನೆ. ಆಗ ನೀವು ಕೇಳಿಕೊಳ್ಳಬೇಕಾದಂತಹ ಪ್ರಶ್ನೆ, ನನ್ನ ಮಗುವಿಗೆ ನಾನು ಈ ರೀತಿಯ ಅವಕಾಶ ನೀಡಿದ್ದೇನೆಯೇ ಎಂದು. ಸ್ನೇಹಿತರೆ, ನಾನು ಹೀಗೆಯೇ ಒಂದು ತರಗತಿಯನ್ನು ಮಾಡುವಾಗ ನಮ್ಮ ತರಗತಿಗಳಲ್ಲಿ ಯಾವಾಗಲೂ ಸಾಧಾರಣವಾದ ಮಕ್ಕಳು, ಸಾಧಾರಣಕ್ಕಿಂತ ಮೇಲ್ಪಟ್ಟಂತಹ ಮಕ್ಕಳು, ಬುದ್ಧಿವಂತರು, ಪ್ರತಿಭಾವಂತರು, ವಿಶೇಷ ಚೈತನ್ಯ ಉಳ್ಳಂತಹ ಮಕ್ಕಳಿರುತ್ತಾರೆ. ಆದರೆ ನಾವು ಯಾವುದೇ ಒಂದು ಪಾಠವನ್ನ ಮಾಡುವಾಗ ನಾವು ಎಲ್ಲ ಮಕ್ಕಳನ್ನು ಕೂಡ ಸಮಾನ ರೀತಿಯಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ಆಗ್ಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ನನ್ನ ಈ 15 ವರ್ಷಗಳ ಬೋಧನೆಯ ಅವಧಿಯಲ್ಲಿ ಕೆಲವು ಸನ್ನಿವೇಶಗಳನ್ನು ಎದುರಿಸಿದ್ದೇನೆ. ಗಣಿತ ಶಿಕ್ಷಕನಾಗಿ ನಾನು ಅನೇಕ ತರಗತಿಗಳಲ್ಲಿ ನನಗಿಂತ ವೇಗವಾಗಿ ಅಥವಾ ನನ್ನಷ್ಟು ವೇಗವಾಗಿ ಲೆಕ್ಕಗಳನ್ನು ಬಿಡಿಸುವಂತಹ ಮಕ್ಕಳನ್ನು ನಾನು ಕಂಡಿದ್ದೇನೆ. ಹಾಗೆಯೇ ನಾವು 10 ಬಾರಿ ಹೇಳಿದರೂ ಅದನ್ನು ಕಲೀಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಮಕ್ಕಳನ್ನು ಕೂಡ ನೋಡಿದ್ದೇನೆ. ಆದರೆ ಈ ಎರಡೂ ಮಕ್ಕಳನ್ನು ನಾನು ಸಮತೋಲಿತವಾಗಿ ಕಲಿಕೆಯಲ್ಲಿ ಕರೆದುಕೊಂಡು ಹೋಗುವಾಗ ಈ ಬುದ್ಧಿವಂತರು ಅಥವಾ ಪ್ರತಿಭಾವಂತ ಮಕ್ಕಳಿಗೆ ಅನೇಕ ಚಟುವಟಿಕೆಗಳನ್ನು ನೀಡುವಂತಹ ಕೆಲವು ಸಂದರ್ಭಗಳನ್ನು ನಾನು ಸೃಷ್ಟಿ ಮಾಡುತ್ತೇನೆ. ಹೀಗೆಯೇ ಒಮ್ಮೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನನ್ನ ಹತ್ತಿರ ಇರುವಂತಹ ಒಂದು ಗಣಿತ ಪುಸ್ತಕದ ಒಂದು ಪುಟವನ್ನ ತೆಗೆದುಕೊಂಡು ಆ ಪುಟದಲ್ಲಿರುವಂತಹ ಅನೇಕ ಗಣಿತದ ವ್ಯಾಖ್ಯೆಗಳು ಹಾಗೆ ಗಣಿತದ ನಿತ್ಯ ಸಮೀಕರಣಗಳನ್ನ ಚೂರಾಗಿ ಹರಿದು ಆ ವಿದ್ಯಾರ್ಥಿಗಳಿಗೆ ಇದನ್ನು ನಿಮ್ಮ ವೇಗದಲ್ಲಿ ಅದನ್ನು ಜೋಡಿಸಿಕೊಂಡು ಬನ್ನಿ ಎನ್ನುವಂತಹ ಒಂದು ಚಟುವಟಿಕೆಯನ್ನು ನೀಡಿದ್ದೆ. ಆ ಚಟುವಟಿಕೆಯ ಉದ್ದೇಶ, ನನಗೆ ಆ ವಿದ್ಯಾರ್ಥಿಗಳು ಕನಿಷ್ಠ 10 ನಿಮಿಷವನ್ನಾದರೂ ಆ ಚಟುವಟಿಕೆಗೆ ತೆಗೆದುಕೊಳ್ಳಬೇಕು, ಆ ನಿತ್ಯ ಸಮೀಕರಣಗಳನ್ನು ನೆನಪು ಮಾಡಿಕೊಂಡು ಅವುಗಳನ್ನು ಜೋಡಿಸಬೇಕು, ಗಣಿತದ ವ್ಯಾಖ್ಯೆಗಳನ್ನು ನೆನಪು ಮಾಡಿಕೊಂಡು ಅದೇ ಸಾಲಿಗೆ ಅದನ್ನು ಜೋಡಿಸಬೇಕು ಎನ್ನುವ ಉದ್ದೇಶದಿಂದ ನೀಡಿದ್ದಾಗಿತ್ತು. ಆದರೆ ನನಗೆ ಆಶ್ಚರ್ಯ ಒಂದು ಕಾದಿತ್ತು. ನಮ್ಮ ಆ ಮಕ್ಕಳು 1 ನಿಮಿಷದ ಒಳಗೆ ಆ ಪೂರ್ತಿ ಪುಟವನ್ನು ಜೋಡಿಸಿಕೊಂಡು ನನಗೆ ತಂದಿದ್ದು. ನಿಜವಾಗಿಯೂ ಶಿಕ್ಷಕನಾಗಿ ನನಗೆ ಕೂಡ ಅವುಗಳನ್ನು ಜೋಡಿಸಲು ಅಸಾಧ್ಯವೆನ್ನುವಂತಹ ಊಹೆಯನ್ನು ನಾನು ಮಾಡಿದ್ದೆ. ಆದರೆ ಮಕ್ಕಳು ಅದನ್ನು ಜೋಡಿಸಿಕೊಂಡು ಬಂದಿದ್ದನ್ನು ನೋಡಿ ನನಗೆ ಆಶ್ಚರ್ಯ. ಆ ಮಕ್ಕಳನ್ನು ಪ್ರಶ್ನಿಸಿದಾಗ ಆ ಮಕ್ಕಳು ನೀಡಿದ ಉತ್ತರ ಏನಿತ್ತು ಗೊತ್ತೇ? ಆ ಪುಸ್ತಕದ ಹಿಂಭಾಗದಲ್ಲಿ ಒಬ್ಬ ಗಣಿತಜ್ಞರ ಭಾವಚಿತ್ರವಿತ್ತು. ಆ ಮಕ್ಕಳು ಆ ಪುಟದ ನಾನು ನೀಡಿರುವಂತಹ ವ್ಯಾಖ್ಯೆಗಳು, ನಿತ್ಯ ಸಮೀಕರಣಗಳನ್ನು ನೋಡದೆ ಆ ಹಿಂದಿನ ಗಣಿತಜ್ಞರ ಭಾವಚಿತ್ರಗಳ ಅಂಗಗಳನ್ನ, ಅವರ ಭಾವನೆಗಳನ್ನ, ಅವರ ಆ ಮುಖಪುಟಗಳ ಮುಖಚಿತ್ರವನ್ನ ನೋಡಿಕೊಂಡು ಅತ್ಯಂತ ವೇಗವಾಗಿ ಜೋಡಿಸ್ಕೊಂಡು ಬಂದುಬಿಟ್ಟಿದ್ದು. ಹಾಗಾದ್ರೆ ನಾನು ಅದನ್ನು ಊಹಿಸಿರಲಿಲ್ಲ.
ಹಾಗಾದ್ರೆ ನಮ್ಮ ಮಕ್ಕಳು ಇದನ್ನ ವಿಭಿನ್ನವಾದ ರೀತಿಯಲ್ಲಿ ನೋಡಿಸಿಕೊಂಡು ಈ ಸಮಸ್ಯೆಯನ್ನು ಪರಿಹರಿಸಿದರು. ಬಂಧುಗಳೇ, ಇನ್ನೊಂದು ಉದಾಹರಣೆಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ನಾನು ಈಗಾಗಲೇ ಹೇಳಿರುವ ಹಾಗೆ ನನ್ನ ತರಗತಿಯಲ್ಲಿ ವೇಗವಾದ ಕಲಿಕೆಯನ್ನು ಹೊಂದಿರುವಂತಹ ಮಕ್ಕಳಿಗೆ ಚಟುವಟಿಕೆ ನೀಡುವುದು ನನ್ನ ಹವ್ಯಾಸ. ಹೀಗೆಯೇ ಒಮ್ಮೆ ಆ ಮಕ್ಕಳಿಗೆ 9 ಚುಕ್ಕೆಗಳನ್ನು ಒಂದು ಬೋರ್ಡ್ ಮೇಲ್ಗಡೆಗೆ ಅಥವಾ ಅವರ ಹಾಳೆಯ ಮೇಲ್ಗಡೆಗೆ ಆ ಚುಕ್ಕಿಗಳನ್ನು ಹಾಕಿಕೊಟ್ಟು ಅವುಗಳನ್ನು 4 ಸರಳವಾದ ರೇಖೆಗಳಿಂದ 9 ಚುಕ್ಕೆಗಳನ್ನು ಸೇರಿಸಬೇಕು. ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಒಮ್ಮೆ ರೇಖೆಯನ್ನು ಎಳೆಯಲು ಪ್ರಾರಂಭಿಸಿದಾಗ ಕೈ ಎತ್ತಬಾರದು, ಹಾಗೆಯೇ ಒಂದು ರೇಖೆಯ ಮೇಲೆ ಮತ್ತೆ ಪುನಃ ಬರಬಾರದು ಎನ್ನುವಂತಹ ನಿಬಂಧನೆಗಳೊಂದಿಗೆ ನಾನು ಆ ಚಟುವಟಿಕೆಯನ್ನು ನೀಡಿದ್ದೆ. ಖಂಡಿತವಾಗಿಯೂ ಯಾವುದೇ ಮಗು ನಾನು ಹೇಳುವುದಕ್ಕಿಂತ ಮುಂಚೆ ಅದನ್ನು ಬಿಡಿಸಲು ಸಾಧ್ಯವೇ ಇರಲಿಲ್ಲ. ಬೇಕಾದರೆ ನೀವು ಕೂಡ ಈ ವಿಡಿಯೋವನ್ನು ಸ್ವಲ್ಪ ತಡೆ ಹಿಡಿದು ಪ್ರಯತ್ನಿಸಬಹುದು. ಆದರೆ ನಮ್ಮಲ್ಲಿರುವಂತಹ ಒಬ್ಬ ಮಗು ಅದನ್ನ ಅತ್ಯಂತ ಲೀಲಾಜಾಲವಾಗಿ ಒಂದೇ ನಿಮಿಷದಲ್ಲಿ ಮುಗಿಸಿಕೊಂಡು ಬಂದಿದ್ದನ್ನು ನೋಡಿ ನನಗೆ ನಿಜಕ್ಕೂ ಆಶ್ಚರ್ಯವಾಯಿತು. ಹಾಗಾದರೆ ನಮ್ಮ ಮಕ್ಕಳು ಪ್ರತಿಭೆಯ ಆಗರವಾಗಿದ್ದಾರೆ, ವಿಭಿನ್ನವಾಗಿ ಯೋಚಿಸುವಂತಹ ಮನಸ್ಸನ್ನು ಹೊಂದಿದ್ದಾರೆ. ಬಂಧುಗಳೇ, ನಾವು ಥಾಮಸ್ ಅಲ್ವಾ ಅಡಿಸನ್ ಎನ್ನುವಂತಹ ವಿಜ್ಞಾನಿಯ ಬಾಲ್ಯವನ್ನು ಕೇಳಿದ್ದೇವೆ. ಅವನು ತನ್ನ ತರಗತಿಯಲ್ಲಿ ತನ್ನ ಶಿಕ್ಷಕರಿಗಿಂತ ಅತ್ಯಂತ ವೇಗವಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದ, ಅಥವಾ ಅವರಿಗೆ ಪ್ರಶ್ನೆಗಳನ್ನು ವಿಭಿನ್ನ ರೀತಿಯಲ್ಲಿ ಕೇಳ್ತಾ ಇದ್ದ. ಅದನ್ನು ಉತ್ತರಿಸಲು ಅಸಹಾಯಕವಾದಂತಹ ಶಿಕ್ಷಕಿಯು ಅವನ ತಾಯಿಯನ್ನ ಕರೆದು, ಇವನು ಬುದ್ಧಿಮಾಂದ್ಯ, ಇವನು ಸಾಮಾನ್ಯ ಮನುಷ್ಯನಲ್ಲ, ಇವನು ನಮ್ಮ ತರಗತಿಯಲ್ಲಿ ಇರಲು ಯೋಗ್ಯನಲ್ಲ ಎಂದು ಮನೆಗೆ ಕಳಿಸಿದ್ದಾರಂತೆ. ಆದರೆ ಅಂಥವನು ಮಹಾನ್ ವಿಜ್ಞಾನಿಯಾದ. ಹಾಗೆಯೇ ಶಿಕ್ಷಕರಿಗಿಂತ ಅತ್ಯಂತ ವೇಗವಾಗಿ ಲೆಕ್ಕ ಬಿಡಿಸ್ತಾ ಇದ್ದಂತಹ ರಾಮಾನುಜಂ ಶಿಕ್ಷಕರಿಂದ ನಿಂದನೆಗೆ ಒಳಪಟ್ಟಿದ್ದ. ಆ ನಂತರ ಶಾಲೆಯನ್ನೇ ತೊರೆದು ತಂದೆಯ ಜೊತೆ ಸರ್ಕಸ್ಸಿಗೆ ತೆರಳುತ್ತಿದ್ದ. ಆ ಸರ್ಕಸ್ಸಿನಲ್ಲಿಯ ಕೆಲವು ದುಡ್ಡಿನ ಲೆಕ್ಕಗಳನ್ನು ಅತ್ಯಂತ ವೇಗವಾಗಿ ಮಾಡ್ತಾ ಇದ್ದ. ಅಂಥವನು ನಮ್ಮ ಭಾರತದ ಅತ್ಯಂತ ಶ್ರೇಷ್ಠ ಗಣಿತಜ್ಞನಾಗಿ ಹೊರಹೊಮ್ಮಿದ. ಹಾಗೆಯೇ ಇಂಗ್ಲಿಷ್ನಲ್ಲಿ ಪದವಿ ಪಡೆದು ಸ್ನಾತಕೋತ್ತರ ಪದವಿ ಪಡೆದಂತಹ ಕುವೆಂಪುರವರು ಅದನ್ನು ಹೊರತಾಗಿ ಕನ್ನಡದಲ್ಲಿ ಕವಿತೆಗಳನ್ನು ರಚಿಸಿ ರಾಷ್ಟ್ರಕವಿಯಾಗಿ ಮೂಡಿ ಬಂದಿದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ಹೆಮ್ಮೆಯ ವಿಚಾರ. ಹಾಗಾದ್ರೆ ನಮ್ಮ ಮಕ್ಕಳೆಲ್ಲರೂ ಕೂಡ ಕೇವಲ ನಾವು ಹೇಳಿಕೊಟ್ಟಂತಹ ಜ್ಞಾನವನ್ನು ತುಂಬಿಕೊಳ್ಳುವಷ್ಟರ ಮಟ್ಟಿಗೆ ನಾವು ಅವರನ್ನು ಸಂಕುಚಿತರಾಗಿ ಮಾಡಿದ್ದೇವೆ ಎನ್ನುವಂತಹ ಒಂದು ಪ್ರಶ್ನೆ ನಮ್ಮನ್ನು ಕಾಡುವುದುಂಟು. ಬಂಧುಗಳೇ, ಇತ್ತೀಚೆಗೆ ನಾನು ಒಂದು ಪತ್ರಿಕೆಯಲ್ಲಿ ಓದಿರುವಂತಹ ಒಂದು ಲೇಖನವನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡುತ್ತೇನೆ. ಬೆಂಗಳೂರಿನ ಒಂದು ಖಾಸಗಿ ಶಾಲೆಗೆ ಒಬ್ಬ LKG ವಿದ್ಯಾರ್ಥಿ, ಒಂದು ಮಗುವನ್ನ ಪಾಲಕರು ಪ್ರವೇಶಕ್ಕಾಗಿ ದಾಖಲಾತಿಗಾಗಿ ತೆಗೆದುಕೊಂಡು ಹೋದಾಗ ಬೆಂಗಳೂರಿನ ಖಾಸಗಿ ಶಾಲೆಗಳಲ್ಲಿ ಸಂದರ್ಶನ ಮಾಡುವಂತಹ ಒಂದು ರೂಢಿ ಉಂಟು. ಆ ಸಂದರ್ಶನಕ್ಕೆ ಹೋಗುವಾಗ ಆ ಮಗುವಿಗೆ ಯಾವುದೇ ಪರಿಕಲ್ಪನೆ ಇಲ್ಲ. ಆದರೆ ಆ ಪಾಲಕರು ಆ ಪ್ರತಿಷ್ಠಿತ ಖಾಸಗಿ ಕಂಪನಿಯ ಸಂದರ್ಶನಕ್ಕೆ ಮಗುವನ್ನ ಕರೆದುಕೊಂಡು ಹೋದಾಗ ಅಲ್ಲಿನ ಪ್ರಿನ್ಸಿಪಲ್ ಮಗುವನ್ನ ಕೂರಿಸಿಕೊಂಡು, ಮಗುವೆ, ನಿನಗೆ ಏನೇನು ಗೊತ್ತಿದೆ? ನೀನು ಒಂದು ಕವನವನ್ನ ಹೇಳ್ತೀಯಾ ಅಥವಾ ನೀನು ಒಂದು ಸ್ಟೋರಿಯನ್ನ ಹೇಳ್ತೀಯಾ, ಕಥೆಯನ್ನ ಹೇಳ್ತೀಯಾ ಅಂತ ಕೇಳಿದಾಗ ಆ ಮಗು ಕೇಳಿರುವಂತಹ ಪ್ರಶ್ನೆ ಅತ್ಯಂತ ವಿಸ್ಮಯಕಾರಿಯಾಗಿತ್ತು. ಬಂಧುಗಳೇ, ಆ ಮಗು ಪ್ರಿನ್ಸಿಪಲ್ರನ್ನ ಕೇಳಿರುವಂತಹ ಪ್ರಶ್ನೆ ಏನು ಗೊತ್ತೇ? ಕೇವಲ 4 ವರ್ಷದ ಒಂದು ಮಗು. ಸರ್, ನಾನು ಓದಿರುವಂತಹ ಕಥೆಯನ್ನ ಹೇಳಲೆ, ಕೇಳಿರುವಂತಹ ಕವನವನ್ನ ಹೇಳಲೆ, ಅಥವಾ ನಾನೇ ರಚಿಸಿರುವಂತಹ ಕವಿತೆಯನ್ನ ಹೇಳಲೆ ಎನ್ನುವಂತಹ ಪ್ರಶ್ನೆ. ಈ ಮಾತನ್ನ ಕೇಳಿ ಆ ಪಾಲಕರಿಗೆ ದಿಗ್ಭ್ರಾಂತರಾಗ್ತಾರೆ. ಖಂಡಿತ ಪ್ರಿನ್ಸಿಪಲ್ರಿಗೆ ಸಿಟ್ಟು ಬಂದಿರುತ್ತೆ. ನನ್ನ ಮಗುವಿಗೆ ಯಾವುದೇ ಕಾರಣಕ್ಕೂ ಈ ಶಾಲೆಯಲ್ಲಿ ಪ್ರವೇಶ ಸಿಗುವುದಿಲ್ಲ ಅಂತ ಹೇಳಿ ಏನನ್ನೋ ಹೇಳಲಿಕ್ಕೆ ಹೊರಡ್ತಾರೆ. ತಕ್ಷಣ ಪ್ರಿನ್ಸಿಪಲ್ ಆ ಪಾಲಕರನ್ನ ನೋಡಿಕೊಂಡು ಅವರನ್ನು ಸುಮ್ಮನಾಗುವಂತೆ ಹೇಳಿ ಮಗುವಿಗೆ, ನೀನು ರಚಿಸಿರುವ ಒಂದು ಕಥೆಯನ್ನ ಹೇಳ್ತೀಯಾ ಅಂತ ಕೇಳ್ತಾರೆ. ಆಗ ಆ ಮಗು ಒಂದು ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆ ಕಥೆಯ ಆರಂಭ ಸಾಮಾನ್ಯವಾಗಿಯೇ ಇತ್ತು. ಏಕೆಂದರೆ ಮೊದಲ ಆ ಸಾಲಿನ ಕಥೆಯ ಸಾಲು ಹೀಗಿತ್ತು: ರಾವಣನು ಸೀತೆಯನ್ನು ಅಪಹರಣ ಮಾಡಿ ಶ್ರೀಲಂಕಾಕ್ಕೆ ಕರೆದುಕೊಂಡು ಹೋದನು. ಅದರಲ್ಲಿ ಏನು ಆಶ್ಚರ್ಯ ಕಾಣಲಿಲ್ಲ. ಆದರೆ ಆ ಮಗುವನ್ನ ನಿಲ್ಲಿಸುವಂತಹ ಪ್ರಯತ್ನ ಮಾಡದೆ
ಆ ಪ್ರಿನ್ಸಿಪಲ್ ಆ ಮಗುವಿಗೆ ಇನ್ನಷ್ಟು ಪ್ರೇರಣೆಯನ್ನು ಕೊಡ್ತಾರೆ. ನಂತರ ಆ ಮಗುವಿನ ಕತೆ ಹೀಗೆಯೇ ಸಾಗುತ್ತದೆ. ಆ ಮಗು ಲಂಕೆಗೆ ಕರೆದುಕೊಂಡು ಹೋದಂತಹ ಸೀತೆಯನ್ನ ಪುನಃ ಭಾರತಕ್ಕೆ ಕರೆತರಲು ರಾಮನು ಹನುಮಂತನನ್ನು ಬೇಡಿಕೊಳ್ತಾನೆ. ಹನುಮಂತ ಇದಕ್ಕೆ ಒಪ್ಪಿಕೊಳ್ತಾನೆ. ಆದರೆ ಹನುಮಂತ ಒಬ್ಬನೇ ಹೋಗಲಿಕ್ಕೆ ತಯಾರಿರಲಿಲ್ಲ. ಏಕೆಂದರೆ ಶ್ರೀಲಂಕಾವನ್ನ ತಲುಪಲಿಕ್ಕೆ ಅನೇಕ ಬೆಟ್ಟ ಗುಡ್ಡಗಳು ಪರ್ವತಗಳನ್ನು ದಾಟಬೇಕಾಗಿತ್ತು. ಹಾಗಾಗಿ ಅವನು ತನ್ನ ಸ್ನೇಹಿತನಾದಂತಹ ಸ್ಪೈಡರ್ ಮ್ಯಾನ್ ಅನ್ನ ಸಂಪರ್ಕಿಸ್ತಾನೆ. ಪ್ರಿನ್ಸಿಪಲ್ರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ಸೀತೆಯನ್ನ ಕರೆತರಲಿಕ್ಕೆ ಹನುಮಂತನೇ ವೇಗವಾಗಿ ಹಾರ್ತಾನಲ್ಲ, ಯಾಕೆ ಸ್ಪೈಡರ್ ಮ್ಯಾನ್ ಬೇಕಿತ್ತು ಎನ್ನುವಂಥದ್ದು. ಆಗ ಆ ಮಗು ಹೇಳುತ್ತೆ, ಆಂಜನೇಯ ಅಥವಾ ಹನುಮಂತನ ಕೈಯಲ್ಲಿ ಒಂದು ಕೈಯಲ್ಲಿ ಸಂಜೀವಿನಿ ಪರ್ವತ ಇದೆ, ಆದ್ರಿಂದ ಅವನು ವೇಗವಾಗಿ ಹಾರ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಸ್ಪೈಡರ್ ಮ್ಯಾನ್ ಅನ್ನ ಸಹಾಯ ಪಡ್ಕೊಳ್ತಾನೆ. ಅವನು ಸ್ಪೈಡರ್ ಮ್ಯಾನಿನ ಕಾಲನ್ನ ಹಿಡಿದಾಗ ಆ ಸ್ಪೈಡರ್ ಮ್ಯಾನ್ ಅತಿ ವೇಗವಾಗಿ ಹಾರಿಕೊಂಡು ಲಂಕೆಯನ್ನ ತಲುಪ್ತಾನೆ ಅಂತ ಹೇಳಿ. ಆಯ್ತು, ಕತೆ ಮುಂದುವರಿತದೆ. ಹಾಗೆಯೇ ಲಂಕೆಯನ್ನ ತಲುಪಿದಂತಹ ಹನುಮಂತ ಸೀತೆಯನ್ನ ಒಪ್ಪಿಸಿ ಪುನಃ ಕರೆತರಲು ರಾಮನ ಹತ್ತಿರ ಕರೆತರಲು ಒಪ್ಪಿಸ್ತಾನೆ ಸೀತೆಯನ್ನ. ಆಗ ಸೀತೆಯು ಹನುಮಂತನ ಹತ್ತಿರ ವಿನಂತಿ ಮಾಡಿಕೊಳ್ತಾಳೆ, ಹಲ್ಕ್ ಅನ್ನುವನನ್ನ ಕರಿ ನೀನು ಅಂತ ಹೇಳಿ. ಆಗ ಮತ್ತೆ ಪ್ರಿನ್ಸಿಪಲ್ ಕೇಳ್ತಾರೆ, ಸೀತೆಯನ್ನ ಕರೆತರಲಿಕ್ಕೆ ಹನುಮಂತ ಸ್ಪೈಡರ್ ಮ್ಯಾನ್ ಇದ್ರಲ್ಲ, ಹಲ್ಕ್ ಯಾಕಾಗಿತ್ತು ಅಂತ ಹೇಳಿ. ಆಗ ಮತ್ತೆ ಪುನಃ ಆ ಮಗು ಹೇಳ್ತದೆ, ಆಂಜನೇಯನ ಒಂದು ಕೈಯಲ್ಲಿ ಸಂಜೀವಿನಿ ಪರ್ವತ ಇದೆ, ಇನ್ನೊಂದು ಕೈಯಲ್ಲಿ ಅವನು ಸ್ಪೈಡರ್ ಮ್ಯಾನ್ ಅನ್ನ ಹಿಡ್ಕೊಂಡಿರ್ತಾನೆ. ಹಾಗಾದ್ರೆ ಸೀತೆಯನ್ನ ಹಿಡ್ಕೊಳ್ಳಿಕ್ಕೆ ಒಬ್ಬ ಬೇಕಲ್ಲ, ಅದಕ್ಕಾಗಿ ಹಲ್ಕನನ್ನ ಕರಿತಾಳೆ ಅವಳು ಅಂತ ಹೇಳಿ. ಹೀಗೆ ಕತೆ ಮುಂದುವರಿತದೆ. ಅವರು 3 ಜನ ಸೇರ್ಕೊಂಡು ಸೀತೆಯನ್ನ ಕರೆದುಕೊಂಡು ಬರ್ತಾ ಇರ್ತಾರೆ. ಮಧ್ಯದಲ್ಲಿ ಅಕ್ಷಯ್ ಎನ್ನುವಂತಹ ತನ್ನ ಸ್ನೇಹಿತನನ್ನ ಅವರು ಭೇಟಿಯಾಗ್ತಾರೆ ಅಂತ ಮಗು ಹೇಳುತ್ತದೆ. ಪ್ರಿನ್ಸಿಪಲ್ರಿಗೆ ಪ್ರಶ್ನೆ ಬಂತು, ಹಾಗಾದರೆ ಈ ಕಥೆಯಲ್ಲಿ ಅಕ್ಷಯ್ ಎಲ್ಲಿಂದ ಬಂದ ಅಂತ ಹೇಳಿ. ಆಗ ಆ ಮಗು ಹೇಳುತ್ತದೆ, ಈ ಕಥೆಯನ್ನ ಹೇಳ್ತಾ ಇರುವುದು ನಾನು, ನನ್ನಿಷ್ಟದ ಹಾಗೆ ಹೇಳ್ತೇನೆ, ನನ್ನ ಸ್ನೇಹಿತ ಅಕ್ಷಯನನ್ನು ನನ್ನ ಕಥೆಗೆ ಸೇರಿಸಿದ್ದೇನೆ ಅಂತ ಹೇಳಿ. ಈ ನಂತರ ಕತೆ ಹೀಗೆ ಮುಂದುವರಿತದೆ. ಆಗ ಈ ಹನುಮಂತ, ಸ್ಪೈಡರ್ ಮ್ಯಾನ್, ಹಲ್ಕ್ ಮತ್ತು ಅಕ್ಷಯ ಎಲ್ಲ ಸೇರಿ ಸೀತೆಯನ್ನು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಕರೆದುಕೊಂಡು ಬರುತ್ತಾರೆ ಎಂದು ಹೇಳಿದಾಗ ಪಾಲಕರಿಗೆ ಮನಸ್ಸಿನಲ್ಲಿಯೇ ಒಂಥರ ನಗು. ಆದರೂ ಕೂಡ ಅವರು ನಗುವನ್ನ ತಡೆದುಕೊಂಡು ಮತ್ತೆ ಪ್ರಿನ್ಸಿಪಲ್ ಕೇಳ್ತಾರೆ, ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಯಾಕೆ ಕರೆತಂದಿದ್ದು ಅಂತ ಹೇಳಿ. ಮೆಜೆಸ್ಟಿಕ್ ನಿಲ್ದಾಣ ಯಾಕೆ ಎಂದರೆ ನಾವು ಬೆಂಗಳೂರಿನಲ್ಲಿ ಇದ್ದೀವಲ್ಲ, ಅದಕ್ಕಾಗಿ. ಆಗ ಮತ್ತೆ ಪುನಃ ಸೀತೆಯು ಡೋರಾನನ್ನು ಕರೆಯುತ್ತಾಳೆ. ಡೋರಾಳ ಸಹಾಯದಿಂದ ಸೀತೆಯು ರಾಮನ ಹತ್ತಿರ ಹೋಗುತ್ತಾಳೆ ಎನ್ನುವಂತಹ ಆಶ್ಚರ್ಯಭರಿತವಾದಂತಹ ಒಂದು ವಿಸ್ಮಯಕಾರಿಯಾದಂತಹ ಮಾತು. ಅದು ಯಾಕೆ ಎಂದು ಕೇಳಿದಾಗ ಮಗು ಹೇಳುತ್ತದೆ, ಯಾಕೆಂದರೆ ಸೀತೆಯೇ ನಾನು, ನನ್ನ ಸ್ನೇಹಿತೆ ಡೋರಾಳಿಗೆ ಮಾತ್ರ ನನ್ನ ಮನೆಯ ವಿಳಾಸ ಗೊತ್ತು, ಉಳಿದ ಹಲ್ಕ್, ಸ್ಪೈಡರ್ ಮ್ಯಾನ್, ಆಂಜನೇಯ ಯಾರಿಗೂ ಕೂಡ ನಮ್ಮ ಮನೆಯ ದಾರಿಯೇ ಗೊತ್ತಿರಲಿಲ್ಲ. ಹಾಗಾಗಿ ಡೋರಾಳನ್ನು ಕರೆತಂದು ಮಲ್ಲೇಶ್ವರಂನ 5ನೇ ಕ್ರಾಸಿಗೆ ನನ್ನನ್ನು ಬಿಡುತ್ತಾರೆ ಎನ್ನುವಂತಹ ಮಾತನ್ನ ಕೇಳಿ ಆ ಪ್ರಿನ್ಸಿಪಲ್ರಿಗೆ ಅತ್ಯಂತ, ಆ ಮಗುವಿನ ಮೇಲೆ ಅತ್ಯಂತ ಖುಷಿಯಾಗತ್ತೆ. ಯಾಕೆಂದ್ರೆ ಈ ಮಗು ಇಷ್ಟು ವರ್ಷ ತಾನು ಅನೇಕ ಸಮೂಹ ಮಾಧ್ಯಮಗಳಲ್ಲಿ ಕಲಿತಿರುವಂತಹ ಅನೇಕ ವಿಭಿನ್ನ ಪಾತ್ರಗಳಾದ ಸ್ಪೈಡರ್ ಮ್ಯಾನು, ಹಲ್ಕ್, ಡೋರಾ ಎನ್ನುವಂತಹುದನ್ನ ತನ್ನ ಕಥೆಯಲ್ಲಿ ಅತ್ಯಂತ ಕ್ರಿಯೇಟಿವ್ ಆಗಿ ಸೇರಿಸಿದ್ದನ್ನ ಕಂಡು ಅವರಿಗೆ ತುಂಬಾ ಖುಷಿಯಾಗುತ್ತೆ. ಬಂಧುಗಳೇ, ಹಾಗಾದ್ರೆ ನಾವು ನಮ್ಮ ಮಕ್ಕಳನ್ನ, ನಮ್ಮ ಸ್ವಂತ ಮಕ್ಕಳಾಗಿರಬಹುದು, ಇಲ್ಲವೇ ಶಾಲೆಗಳಲ್ಲಿ ಶಿಕ್ಷಕರಾದ ನಾವು ವಿದ್ಯಾರ್ಥಿಗಳನ್ನ ಎಷ್ಟು ತೆರೆದ ಮನಸ್ಸಿನಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವ? ನಾವು ಯಾವುದೇ ಸಂಗತಿಯನ್ನ ಕಲಿಸುವಾಗ, ಅವರಿಗೆ ಯಾವುದೇ ಒಂದು ಪಾಠವನ್ನ ಕಲಿಸುವಾಗ ನಾನು ಕಲಿಸಿದ್ದನ್ನೇ ಅವರು ಕಲಿಯಬೇಕು ಎನ್ನುವ ಮನಸ್ಸಿನಿಂದ ಪಾಠವನ್ನ ಮಾಡಿದ್ದೇವೆಯೇ ವಿನಃ ಆ ಪಾಠ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಆ ಮಗುವಿಗೆ ಏನು ಗೊತ್ತಿದೆ ಎನ್ನುವುದನ್ನು ಕೇಳಿದ್ದೀವಾ ಎನ್ನುವಂತಹ ಯಕ್ಷ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕು.
ಉದಾಹರಣೆಗೆ ಅನೇಕ ಭಾಷಾ ಪುಸ್ತಕಗಳಲ್ಲಿ ಬಂದಿರ್ತದೆ ನನ್ನ ಕನಸು ಎನ್ನುವ ಪದ್ಯ. ನಾವು ಆ ನನ್ನ ಕನಸು ಎನ್ನುವಂತಹುದು ಲೇಖಕರ ಕನಸನ್ನ ಮಕ್ಕಳಿಗೆ ಬಿತ್ತೇವೆ ವಿನಃ ಮಕ್ಕಳಿಗೆ ಅವರ ಕನಸು ಏನಿದೆ ಎನ್ನುವುದನ್ನು ಯಾವತ್ತೂ ಕೇಳುವ ಪ್ರಯತ್ನವನ್ನೇ ಮಾಡಿಲ್ಲ. ಭಾಷೆ ಯಾವುದೋ ಪಾಠದಲ್ಲಿ ಬಂದಿರುವ ಚಿಟ್ಟೆ ಎನ್ನುವಂತಹ ಕವನವನ್ನ ಬೇರೆ ಯಾವುದೋ ಒಬ್ಬ ಕವಿ ಬರೆದಿದ್ದನ್ನು ಓದ್ತೇವೆ ವಿನಃ ಚಿಟ್ಟೆಯ ಬಗ್ಗೆ ಮಗುವಿಗೆ ಯಾವ ಸಾಲುಗಳು ಗೊತ್ತು, ಯಾವ ಭಾವನೆಗಳು ಗೊತ್ತು ಎನ್ನುವುದನ್ನು ಕೇಳುವ ಪ್ರಯತ್ನವನ್ನೇ ಮಾಡಿಲ್ಲವಲ್ಲ ಎನ್ನುವಂತಹುದು ನಿಜಕ್ಕೂ ಖೇದಕರವಾದಂತಹ ಸಂಗತಿ. ಕೆಲವೊಬ್ಬರು ಇದನ್ನು ಮಾಡಬಹುದು. ನಾನು ಖಂಡಿತ 100% ಶಿಕ್ಷಕರು ಅಥವಾ ಪಾಲಕರು ಕೇವಲ ಪುಸ್ತಕವನ್ನು ಓದಲಿಕ್ಕೆ ಹೇಳ್ತಾರೆ ಅಂತ ಹೇಳುವುದಿಲ್ಲ ನಾನು. ಆದರೆ ಅನೇಕ ಶಿಕ್ಷಕರು, ಅನೇಕ ಪಾಲಕರು ಪುಸ್ತಕದಲ್ಲಿರುವಂತಹ ಉತ್ತರಗಳನ್ನೇ ಬಾಯ್ಪಾಠ ಮಾಡಲಿಕ್ಕೆ ನಾವು ಅವರನ್ನು ಬಲವಂತ ಮಾಡ್ತಾ ಇದ್ದೇವೆ ಅನ್ನುವಂತಹುದಂತೂ ವಾಸ್ತವ. ಬಂಧುಗಳೇ, ವಿಭಿನ್ನವಾಗಿ ಯಾವ ಮಗು ಯೋಚನೆ ಮಾಡ್ತದೆಯೋ ಖಂಡಿತ ಅವನು ಪ್ರಪಂಚದ ಅತ್ಯಂತ ಸೃಜನಶೀಲ ವ್ಯಕ್ತಿಯಾಗಿ ಮುಂದೆ ಬೆಳೀತಾನೆ. ನಾವೆಲ್ಲರೂ ಕೂಡ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಕಾಲ ಹೇಗಿದೆ ಅಂದರೆ ಈಗ ಯಾವ ಮಗು ಸ್ವಂತ ಯೋಚನೆಯಿಂದ, ಸ್ವಂತ ಬುದ್ಧಿಯಿಂದ ಹೊಸದನ್ನು ಕಂಡು ಹಿಡಿತದೆಯೋ ಅಂಥವರಿಗೆ ಮಾತ್ರ ಭವಿಷ್ಯವಿದೆ. ನೀವು ಯಾವುದೇ ಖಾಸಗಿ ಕಂಪನಿಗಳಿಗೆ ನಿಮ್ಮ ಮಗುವನ್ನ ಸೇರಿಸುವಾಗ ಅವರ ಯಾವುದೇ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು, ಸರ್ಟಿಫಿಕೇಟ್ಗಳನ್ನು ನೋಡುವುದಿಲ್ಲ. ಅವರಿಗೆ ಏನು ಹೊಸದಾಗಿ ಏನು ಗೊತ್ತಿದೆ ಎನ್ನುವುದನ್ನು ಪರೀಕ್ಷಿಸ್ತಾರೆ. ಅದನ್ನು ನಾವು ನಮ್ಮ ಶಾಲಾ ದಿನಗಳಲ್ಲೇ ಬೆಳೆಸಬೇಕು. ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಅದನ್ನು ಮಾಡಲಿಕ್ಕೆ ಪ್ರೇರೇಪಿಸಬೇಕು. ಶಿಕ್ಷಕರು ಯಾವುದೇ ಚಟುವಟಿಕೆಯನ್ನು ಕೊಟ್ಟಾಗ ನಾವು ತಕ್ಷಣ ಪಾಲಕರಾದವರು ಯೂಟ್ಯೂಬಲ್ಲಿ ಅದನ್ನು ಸರ್ಚ್ ಮಾಡಿ ಮಗ ಇದನ್ನು ಮಾಡಿ ಬಿಡು ಅನ್ನೋದನ್ನು ಹೇಳ್ತೇವೆ. ಅದನ್ನು ಮಾಡುವುದಕ್ಕಿಂತ ಮುಂಚೆ ಆ ಮಗು ತನ್ನ ಸ್ವಂತದಲ್ಲಿ ಏನು ಮಾಡ್ತದೆ ಎನ್ನುವುದನ್ನು ಮಾಡಲಿಕ್ಕೆ ನಾವು ಅವರಿಗೆ ಅವಕಾಶ ನೀಡಬೇಕು ಎನ್ನುವಂಥದ್ದು. ಸ್ನೇಹಿತರೆ, ನಮ್ಮ ಮಗು ಕೇವಲ ನಮ್ಮಿಂದ ಆಕಾಶದಿಂದ ಬೀಳ್ತಾ ಇರುವಂತಹ ಮಳೆಯ ನೀರನ್ನ ತುಂಬುವಂತಹ ತೊಟ್ಟಿಯಾಗಿರದೆ ಭೂಮಿಯ ಮೇಲೆ ಬಿದ್ದಂತಹ ಅನೇಕ ಹನಿಗಳನ್ನ, ಝರಿಗಳನ್ನ, ನೀರನ್ನ ತುಂಬಿಸಿಕೊಳ್ಳುವಂತಹ ಸಮುದ್ರವಾಗಬೇಕು ಎನ್ನುವಂತಹುದು ನನ್ನ ಭಾವನೆ. ಆ ರೀತಿ ಎಲ್ಲ ಅವಕಾಶಗಳನ್ನು ನಮ್ಮ ಮಕ್ಕಳಿಗೆ ಕೊಡೋಣ. ಹಾಗಾದ್ರೆ ನಮ್ಮ ಮಕ್ಕಳು ಹೀಗಿಲ್ವಾ ಎನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಳೋಣ. ನಮ್ಮ ಮಕ್ಕಳನ್ನ ಪ್ರತಿಭಾವಂತರಾಗಿ ಬೆಳಲಿಕ್ಕೆ ಅವರಿಗೆ ಮುಕ್ತವಾದಂತಹ ಅವಕಾಶವನ್ನು ನೀಡೋಣ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾರೆ.